ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಬಾಳೆ ಎಲೆ ಕಡುಬು ಮಾಡ್ತಾಯಿದ್ದೀನಪ್ಪ, ನಿಮಗೆ ಶೇರ್ ಮಾಡ್ತೀನಿ. ಇದು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ, ಇದು ಹೆಸರುಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ತೊಗರಿಬೇಳೆ. ಇದಪ್ಪ ದೋಸೆದು ಅಕ್ಕಿ ಬರುತ್ತಲ್ಲ ಅದು, ಮೇಲ್ಗಡೆ ಬರುತ್ತಲ್ಲ ಲೇಯರ್, ಅದಕ್ಕಿದು ತೋರಿಸ್ತೀನಿ ಇದನ್ನು. ಮತ್ತಪ್ಪ ಇದು ಬಂದು ನೋಡಿಪ್ಪ, ಇದರಲ್ಲಿ ನೋಡಿ ಈ ಥರ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. 2 ಗ್ಲಾಸ್ ತೊಗೊಂಡಿದ್ದೀನಿಪ್ಪ. ನೋಡಿ ಇದೊಂದು ಗ್ಲಾಸ್, 2 ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಎಷ್ಟು ತೊಗೊಂಡಿದ್ದೀನಿ ಗೊತ್ತಪ್ಪ? ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ ನೋಡಿ, ಇದರಲ್ಲಿ ಅರ್ಧ ಹೆಸರುಬೇಳೆ. ಮತ್ತಪ್ಪ ನೋಡಿ, ತುಪ್ಪ ಸ್ಪೂನಲ್ಲಿಪ್ಪ 1 ಸ್ಪೂನ್ 2 ಸ್ಪೂನ್ ಉದ್ದಿನಬೇಳೆ. ಇದು ಬಂದು ತೊಗರಿಬೇಳೆಪ್ಪ, ಎಲ್ಲ ಸ್ವಲ್ಪ ಬೇಳೆಗಳು ಸೇರುತ್ತೆ ಅಲ್ವಾ ಇದ್ರ ಜೊತೆ, ಅದಕ್ಕೆ ನೋಡಿ ಇದು ತೊಗರಿಬೇಳೆ. ಇದು ಅಷ್ಟೇ ತುಪ್ಪ ಸ್ಪೂನಲ್ಲೇ 2 ಸ್ಪೂನ್ ಅಷ್ಟೇ. ನಿಮಗೆ ಬೇಡ ಅಂದರೆ ಬೇಡಪ್ಪ, ಬರೀ ಕಡಲೆಬೇಳೆ ಕೂಡ ಮಾಡ್ಬೋದು ನೀವು. ಹೆಸರುಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ನಾನೊಂದು ಸ್ವಲ್ಪ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟಪ್ಪ ನೆನೆಸಿಡ್ಬೇಕು. ಇದನ್ನು ಇದು ದೋಸೆದು ಅಕ್ಕಿಯಪ್ಪ ಇದು ಅಷ್ಟೇ. ಇದಕ್ಕೆ ಬೇಕಂದರೆ 1 ಸ್ಪೂನು ಕುಸುಲಕ್ಕಿ ಹಾಕ್ಕೊಬೋದಪ್ಪ ನೀವು. ನಾನು ಬರೀ ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಬೇಕಂದರೆ ಕುಸುಲಕ್ಕಿನೂ 1 ಸ್ಪೂನ್ ಹಾಕ್ಕೊಬೋದು. ಓಕೆನಾ? ಇದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟಪ್ಪ ನೆನೆಸಿಡ್ತೀನಿ. ನೋಡಿಪ್ಪ, ಬೇಳೆ ಕ್ಲೀನ್ ಮಾಡಿದ್ದೀನಿ. ಏನು ಗೊತ್ತಾ, 4-5 ಸಲ ಕ್ಲೀನ್ ಮಾಡಬೇಕಪ್ಪ. ಇದನ್ನು ಪೌಡ್ರ್ ಹಾಕ್ಬಿಟ್ಟಿರ್ತಾರೆ, ಅದರಿಂದ ಕ್ಲೀನಾಗಿ ಕ್ಲೀನ್ ಆಗಬೇಕು. ಇಲ್ಲಾಂದರೆ ಕಡುಬಿನದು ಟೇಸ್ಟ್ ಹಾಳಾಗುತ್ತೆಪ್ಪ. ನೋಡಿ ಈ ಥರ ಕ್ಲೀನ್ ಮಾಡಬೇಕು. ಮತ್ತು ಇದು ಒಂದು 2 ಅವರ್ಸ್ ನೆನಿಬೇಕಪ್ಪ. ಓಕೆನಾ? ಮತ್ತು ಇದು ಅಷ್ಟೇ ನೋಡಿ, ಅಕ್ಕಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಇದು ಸಪ್ರೇಟಾಗಿ ಹಾಕ್ಕೋಬೇಕಿದು ಮಿಕ್ಸಿಗೆ. ನೋಡಿ ಇದು ಚೆನ್ನಾಗಿ ನೆನೆಬೇಕು. ಇದೆರಡು ಕ್ಲೋಸ್ ಮಾಡಿ ಇಡ್ತೀನಿ. ನೋಡಿಪ್ಪ, ತಬಾಷಿ ಸೊಪ್ಪು ಕ್ಲೀನ್ ಮಾಡಿ ನೀವು ಆಮೇಲೆ ಉಪ್ಪು ಅರಿಶಿನ ಹಾಕಿ ಕ್ಲೀನಾಗಿ ತೊಳೆದಿಡಬೇಕಪ್ಪ. ಇದನ್ನು ನೋಡಿ ಈ ಥರ. ಅದು ಎಳೆಯದೇ ತಗೊಳ್ಳಿ, ಆದಷ್ಟು ಬೆಳೆದಿರೋದು ಬೇಡ ಜಾಸ್ತಿ. ಮತ್ತಪ್ಪ ಇದು ಇದು ಹಸಿಮೆಣಸಿನ್ಕಾಯಿ, ಶುಂಠಿ, ನಿಮ್ಮ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮತ್ತಪ್ಪ ಇದು ಕ್ಯಾರೆಟು, ಈರುಳ್ಳಿ, ಮತ್ತಪ್ಪ ಕೊತ್ತಂಬರಿ, ಪುದೀನ ಕೊತ್ತಂಬರಿ ಎಲ್ಲ ಚಟ್ನಿಗೂ ಹಾಕಿರ್ತೀನಿ. ಈಗ ಸ್ವಲ್ಪ ಹಾಕ್ಕೊತೀನಪ್ಪ. ತಬಾಷಿ ಸೊಪ್ಪು ತುಂಬ ಹಾಕಿದ್ದೀನಿ. ಮತ್ತಪ್ಪ ಇದು ಬಟಾಣಿ ಮತ್ತು ತೆಂಗಿನಕಾಯಿ ತುರಿ ಚಟ್ನಿಗೂ ಹಾಕಿರ್ತೀನಿ, ಇದಕ್ಕೂ ಹಾಕ್ತೀನಿ. ಯಾಕೆಂದರೆ ಕಡುಬು ಬೇಕಾದ್ರೆ ಹಾಗೇ ತಿನ್ಬೋದಪ್ಪ ನೀವು, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿಪ್ಪ, ಎಲೆ ಎಲ್ಲ ನೀರಿನಲ್ಲಿ ಮುಳುಗಿಸ್ಬಿಟ್ಟು ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು ನೀವು. ನೋಡಿ ಈ ಥರ ಎಲ್ಲ ಒಂದೊಂದೇ ಸಪ್ರೇಟಾಗಿ ನೀರಿನಲ್ಲಿ ಕ್ಲೀನ್ ಮಾಡಿ ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕಪ್ಪ. ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಈಗ ಹೆಂಚಿಟ್ಬಿಟ್ಟು ನೋಡಿಪ್ಪ, ಹೆಂಚ ಮೇಲೆ ಈ ಥರ ಹಾಕಬೇಕು ನೀವು. ಬಿಸಿ ಮಾಡಬೇಕು ಎಲೆ ಹೆಂಚ ಮೇಲೆ, ಇಲ್ಲಾಂದರೆ ಅದು ಕಡುಬು ಮಡಿಸ್ಬೇಕಲ್ಲಪ್ಪ, ಮಡಿಸ್ಲಿಕ್ಕೆ ಬರಲ್ಲ. ನೋಡಿ ಈ ಥರ ಸಾಫ್ಟ್ ಆದರೆ ಮಡಿಸ್ಲಿಕ್ಕೆ ಬರುತ್ತೆ. ನೋಡಿ ಈ ಥರ ಮಾಡ್ತಾ ಇರ್ಬೇಕು. ಸ್ಟವ್ ಹಚ್ಚಿದ್ದೀನಿ ನೋಡಿ, ಬಿಸಿಯಾಗಿದೆ ಹೆಂಚು. ನೋಡಿ ಈ ಥರ ನೋಡಿ ತಿರುವಾಗ್ತಾ ಇದ್ದರೆ ಸಾಫ್ಟ್ ಆಗುತ್ತೆ ಎಲೆ, ಆವಾಗ ಮಡಿಸ್ಲಿಕ್ಕೆ ಆರಾಮಾಗಿ ಬರುತ್ತೆ ಕಡುಬು. ನೋಡಿಪ್ಪ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಇದು ಶುಂಠಿ, ಇದನ್ನು ಒಂದು ಸುತ್ತು ಹಾಕ್ಕೋತೀನಪ್ಪ. ನೋಡಿಪ್ಪ, ಶುಂಠಿ, ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ, ಖಾರ ಇರುತ್ತೆ. ಇದು ಬಟಾಣಿ ನೀವು ಆಪ್ಷನ್ ಏನು ಗೊತ್ತಪ್ಪ, ನೀವು ಬೇಕಾದ್ರೆ ಬಟಾಣಿ ಹಾಗೆ ಹಾಕಿ, ಸ್ವಲ್ಪ ಬಿಸಿನೀರಿಗೆ ಹಾಕ್ಬಿಟ್ಟು ತೆಕ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಹಾಗೆ ಬೇಕಾದ್ರೆ ಹಾಕಿ. ನಾನು ಒಂದೇ ಒಂದು ಸುತ್ತು ಹಾಕ್ಕೋತೀನಿ, ಮಿಕ್ಸ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಏನಪ್ಪ ನೋಡಿ, ಇಷ್ಟೇ ಒಂದೇ ಸುತ್ತು. ನೋಡಿಪ್ಪ, ಅಕ್ಕಿ ನೆನೆಸಿಟ್ಟಿದ್ದೀನಲ್ವಾ, ನೋಡಿ ಈ ಥರ ಹಾಕ್ಕೋತೀನಿ. ಸ್ವಲ್ಪ ನೈಸಾಗಿ ಆಗೋಂಥ ಜಾರಿಗೆ ಹಾಕ್ಕೊಳ್ಳಿ. ನೋಡಿಪ್ಪ, ನೈಸಾಗಿ ಆಗಬೇಕು, ಇದು ರಫ್ ಇರಬಾರ್ದು, ನೈಸಾಗಿ ಆಗಬೇಕು. ನೋಡಿ ಇಷ್ಟು ಇರಬೇಕು, ಇನ್ನೂ ಗಟ್ಟಿಗೆ ಬರಲ್ಲ ಮಿಕ್ಸಿನಲ್ಲಿ, ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇಷ್ಟು ಮಾಡ್ಕೊಳ್ಳಿ, ಇಲ್ಲಾಂದರೆ
ಜಾರಲ್ಲಿ ತಿರುಗೋದಿಲ್ವಲ್ಲಪ್ಪ, ಅದಕ್ಕೋಸ್ಕರ. ಓಕೆನಾ, ಇದು ಅಕ್ಕಿ ಹಿಟ್ಟು ರೆಡಿ ಆಯಿತು ನೋಡಿಪ್ಪ. ಬೇಳೆ ನೆಂದಿದೆ, ಮಿಕ್ಸಿ ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಹಾಕ್ಕೊಳ್ಳಿ ಸಾಕು. ಸ್ವಲ್ಪ ನೀರು ಬೇಕಲ್ಲ, ಆಡಬೇಕಲ್ಲ ಅದು. ನೋಡಿಪ್ಪ, ಈ ಥರ ಎಲ್ಲ ಬೇಳೆಗಳು ನೆನೆಸಿದ್ನಲ್ಲ ಅದಿತ್ತು. ನೋಡಿಪ್ಪ, ಈ ಥರ ಆಗಲಿ. ತುಂಬ ನೈಸ್ ಬೇಡ, ತುಂಬಾ ರಫ್ ಬೇಡ. ನೋಡಿ, ತೆಳುನೂ ಇಲ್ಲ. ನೋಡಿ, ಈ ಥರ ಮಾಡ್ಕೊಳ್ಳಿ. ತುಂಬ ಮೊದಲೇ ತೆಳು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ನೋಡಿಪ್ಪ, ಹಿಟ್ಟು ನೋಡಿ ಈ ಥರ ಇರಲಿ, ಇಷ್ಟು ಗಟ್ಟಿ ಇರಲಿ. ಆಮೇಲೆ ತುಂಬ ತೆಳು ಆದರೂ ಕಷ್ಟಪ್ಪ ಕಡುಬಿಗೆ. ಬೇಕಂದರೆ ಒಂಚೂರು ನೀರು ಹಾಕೋಬೋದು, ಮೊದಲೇ ತೆಳು ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಮತ್ತೆಪ್ಪ ಇದಕ್ಕೆ ಸೊಪ್ಪು ಹಾಕ್ತೀನಿ ನೋಡಿ. ತಲಾಶಿ ಸೊಪ್ಪು ತುಂಬ ಹಾಕಿದ್ದೀನಿ ನೋಡಿಪ್ಪ. ಸೊಪ್ಪು ಎಲ್ಲ ಹೆಲ್ದಿ ಅಲ್ಲ, ಬೇಳೆ ಹಾಕಿರೋದ್ರಿಂದ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇದು ನೋಡಿಪ್ಪ, ಈರುಳ್ಳಿ ಸಣ್ಣಗೆ ಹೆಚ್ಕೊಬೇಕು ಇದನ್ನು, ಈರುಳ್ಳಿ. ಓಕೆನಾ, ಇದು ಕ್ಯಾರೆಟ್. ಇದು ಅಕ್ಕಿ ಹಿಟ್ಟು ಸಪ್ರೇಟ್ ರುಬ್ಬಿಟ್ಟಿರೋದಪ್ಪ. ನಿಮ್ಮ ಮಿಕ್ಸಿ ಹಾಕಿ ತೋರಿಸಿದ್ನಲ್ಲ ಅದು ಸಪ್ರೇಟ್ ಅದು. ಇದು ಬಂದು ಸ್ವಲ್ಪ ಅದೇ ಬಟಾಣಿ, ಶುಂಠಿ, ಬೆಂಡಿ, ಬಟಾಣಿ ಈ ಥರ ನೋಡಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ದಪ್ಪ ಅಷ್ಟೇ ನೋಡಿ. ನಿಮಗೆ ಹಾಗೆ ಬೇಕಂದರೆ ಹಾಗಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಾಣಿಸುತ್ತೆ, ಗೊತ್ತಾಯ್ತಾ? ಈಗ ತೆಂಗಿನಕಾಯಿ ತುರಿಪ್ಪ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಇದಕ್ಕಿಂತ ಎಷ್ಟು ಹೆಲ್ದಿ ಯಾವುದಾದ್ರೂ ಇದೆಯಪ್ಪ ನೋಡಿ. ಅದರಲ್ಲೂ ಎಣ್ಣೆನೇ ಇಲ್ಲಲ್ಲ, ಹಬೆಗಿಡೋದಲ್ಲ ನೀವು. ಇದನ್ನೇನು ವಾರಕ್ಕೊಂದ್ಸಲ ಮಾಡ್ಬೋದಪ್ಪ ನೀವು. ಇದು ಸೋಡಾ ನಾನು ಹಾಕಲ್ಲಪ್ಪ, ಸೋಡಾ ನಿಮ್ಮ ಆಪ್ಷನ್. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಓಕೆನಾ, ಬೆಳ್ಳುಳ್ಳಿ, ಸೋಡಾ ಅದೆಲ್ಲ ನಿಮ್ಮ ಆಪ್ಷನ್ನಪ್ಪ. ಓಕೆನಾ, ಮಿಕ್ಸ್ ಮಾಡ್ತೀನಿ ನೋಡಿಪ್ಪ. ಈ ಥರ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಸರಿ ಇದೆಯಲ್ಲಪ್ಪ. ಇನ್ನೂ ತೆಳು, ಒಂದು ಸ್ವಲ್ಪ ತೆಳು ಆದ್ರೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನೀವು ಮಿಕ್ಸಿ ಹಾಕುವಾಗ ಸ್ವಲ್ಪ ಜಾಸ್ತಿ ಆದ್ರೂ ಏನಾಗಲ್ಲ, ತೆಳು ಆದರೆ. ಓಕೆನಾ, ನೋಡಿ ಇದನ್ನು ಈ ಥರ ಇದು ಮಾಡ್ಕೊಳ್ಳಿಪ್ಪ. ಹಿಟ್ಟು ಈ ಥರ ಮಾಡಿದ್ದೀನಿ. ಇದನ್ನು ಹಿಟ್ಟು ಇದರೊಳಗಡೆ ಇಟ್ಬಿಡಿ. ಎಷ್ಟು ಬೇಕಾ ಅಷ್ಟಿಡಿ. ಓಕೆನಾ, ನೋಡಿ ಇದೆಯಲ್ಲ ಇಷ್ಟೇ. ಇದು ಪ್ಲೇಟ್ ಇದೆಯಲ್ಲಪ್ಪ, ನೋಡಿ ಇದರೊಳಗಡೆ ಇಟ್ಬಿಡಿ. ಇದು ಚಿಕ್ಕ ಪ್ಲೇಟ್ ಇದೆಯಪ್ಪ, ಇಡ್ಲಿ ಪ್ಲೇಟ್. ಇದು ಒಂದನ್ನೇ ಇಡ್ತಾಯಿದ್ದೀನಿ ನಿಮಗೆ ನೋಡಿ. ಈ ಥರ ಒಂದೇ ಬಂದಿದೆ ಇದರಲ್ಲಿ. ನಿಮಗೆ ದೊಡ್ಡ ಪ್ಲೇಟ್ ಇದ್ದರೆ ಎರಡೆರಡು ಇಡಿ, ಚೆನ್ನಾಗಿ ಬರುತ್ತೆ ಕಡುಬು ನೋಡಿ. ಇದನ್ನು ಈ ಥರ ಮಾಡಿ. ಓಕೆನಾ, ಇಷ್ಟೇ ನೋಡಪ್ಪ. ಎಲ್ಲ ಈ ಥರ ಕವರ್ ಮಾಡಿಬಿಡಿ ಬಾಳೆ ಎಲೆ ಮೇಲೆ. ಅಕ್ಕಿ ಹಿಟ್ಟು ಕವರ್ ಆಗಲಿ, ಈ ಥರ ಆಗುತ್ತಲ್ವಾ. ಹಿಟ್ಟು ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಈ ಥರ ನಾನು ಸ್ವಲ್ಪ ಹಾಕ್ತೀನಿ. ಇಷ್ಟು ಬೇಯುತ್ತೆ, ಪರವಾಗಿಲ್ಲ ಅಷ್ಟೇ ನೋಡಿ. ಇದು ಒಂದು ಚಿಕ್ಕ ಪ್ಲೇಟಪ್ಪ. ಇದು ಒಂದೊಂದೇ ಇಡ್ತಾಯಿದ್ದೀನಿ ನಾನು. ಸ್ವಲ್ಪ ಫ್ರೆಂಡ್ಸ್ ಜೊತೆ ಕಡುಬು ತಿಂತಾಯಿದ್ದೀನಿ ಇವತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಬೇಕು ನೋಡಿ. ದೊಡ್ಡದಕ್ಕೆ ಎರಡೆರಡು ಇಟ್ಟಿದ್ದೀನಿ ನೋಡಿ. ದೊಡ್ಡ ಪ್ಲೇಟ್ಗೆ ಎರಡೆರಡು ಇಟ್ಟಿದ್ದೀನಿ, ಇದಕ್ಕೆ ಒಂದೊಂದು ಇಟ್ಟಿದ್ದೀನಿ. ಜಾಸ್ತಿ ಮಾಡಬೇಕಲ್ಲ ಅದಕ್ಕೆ ನೋಡಿ. ಈ ಥರ ಸ್ಟ್ಯಾಂಡಿಗೆ ಈ ಥರ ಇಟ್ಬಿಡಿ ಅಷ್ಟೇ ನೋಡಿ, ಈ ಥರ. ಓಕೆನಾ, ನೋಡಿಪ್ಪ. ಇದು ನೀರಿಟ್ಟಿದ್ದೀನಿ. ಇದು ಹಳೆಯದು ಡಬ್ರಿಗಳಿರುತ್ತಲ್ಲ, ನೀವು ಅದನ್ನು ಯೂಸ್ ಮಾಡ್ಬೋದು. ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ನೋಡಿ, ಈ ಥರ ದೊಡ್ಡ ಪ್ಲೇಟ್ ಇಡ್ಬೋದಪ್ಪ. ಇದ್ರ ಮೇಲೆ ಮತ್ತೆ ಒಂದಿಟ್ಬಿಡಿ. ಮತ್ತು ಇನ್ನೊಂದು ಈ ಥರ ಇಡ್ಬೋದು, ಯಾಕೆಂದರೆ ಡಬ್ರಿಗಳು ಯೂಸ್ ಆಗುತ್ತಲ್ಲ ಹಳೇದಿದ್ರೆ ಅಪ್ಪ, ಅದಕ್ಕೆ ನೋಡಿಸ್ತಾ ಇದ್ದೀನಿ. ಹಳೆ ಡಬ್ರಿಗಳೆಲ್ಲ ಯೂಸ್ ಆಗುತ್ತೆ ನೋಡಿ. ಈ ಥರ ಮುಚ್ಚಿಬಿಡಿ ಅಷ್ಟೇ ನೋಡಿಪ್ಪ.
ಇದು ಕೂಡ ಬೆಂದಿದೆ ಈಗ ನೋಡಿ. ಇದರಲ್ಲಿ ನಾನು ಚಿಕ್ಕದಿತ್ತಲ್ಲ ಒಂದೊಂದೇ ಇಟ್ಟಿದ್ದೆ ನೋಡಿ. ಇದರಲ್ಲಿ 2 ಇಟ್ಟಿದ್ದೀನಿ. ಇದನ್ನು ಕೂಡ ನೋಡಿಸ್ತೀನಿ ನೋಡಿ ಹಿಂಗೆ ಬೆಂದಿದೆ. ಇದು ಈ ಥರ ಪಾತ್ರೆಯಲ್ಲಿ ಈ ಥರ ಕಡುಬು ಎಲ್ಲ ಚೆನ್ನಾಗಿ ಬೇಯ್ತಪ್ಪ ನೋಡಿ. ಹೆಂಗೆ ಬಿಟ್ಬಿಡುತ್ತೆ ನೋಡಿ. ಓಕೆನಾ, ಬಿಸಿ ಇದೆಪ್ಪ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಕಡುಬಪ್ಪ ನೋಡಿ. ಈ ಥರ ಬಂದ್ಬಿಡುತ್ತೆ. ಸ್ವಲ್ಪ ಆರಬೇಕಪ್ಪ, ಆರಿಬಿಟ್ರೆ ಬಿಟ್ಬಿಡುತ್ತೆ ನೋಡಿ. ಈ ಥರ ನೋಡಿ, ಸರಿನಾ? ನೋಡಿಪ್ಪ, ಈ ಥರ ಇಟ್ಬಿಡಿ. ಇದು ಸರಿ ಮಾಡ್ಕೊಳ್ಳಿ, ಮಾತ್ರ ಕರೆಕ್ಟಾಗಿ ಸರಿ ಮಾಡ್ಕೊಳ್ಳಿ ಇದನ್ನು ಈ ಥರ. ಆಮೇಲೆ ಅದರೊಳಗಡೆ ಬಿದ್ದೋಗ್ಬಿಟ್ರೆ ಕಷ್ಟ ನೋಡಿ. ಓಕೆನಾ, ನೋಡಿ ಈ ಥರ ಇಟ್ಬಿಡೋದು ಅಷ್ಟೇ. ನೀರು ಸಾಕಷ್ಟು ಇಟ್ಟಿರಿ ಕಡುಬು ಬೇಯೋಷ್ಟು. ಇದನ್ನು ಕ್ಲೋಸ್ ಮಾಡಿ ನೋಡಿಪ್ಪ. ಇದು ಕಡುಬು ಬೆಂದಿದೆ. ಸ್ಟವ್ನು ಆಫ್ ಮಾಡಿದ್ದೀನಿ, ಬೆಂದಿಟ್ಟು ಆಫ್ ಮಾಡಿದ್ದೀನಿ ನೋಡಿ. ಇದು ಈ ಥರ ತೆಕ್ಕೊಂಬಿಡಿ. ನೀವು ದೊಡ್ಡ ಪ್ಲೇಟಲ್ಲಿ ಇಡಬೇಕಂದ್ರೆ ನೋಡಿ, ಇಲ್ಲಿ ಕೂಡ ನಾನು ನೋಡಿಸಿದ್ದೀನಿ. ದೊಡ್ಡ ಪಾತ್ರೆನಲ್ಲೂ ಇಡ್ಬೋದು, ಹಳೆ ಪಾತ್ರೆ ಯೂಸ್ ಆಗುತ್ತೆ ಅವಾಗ. ನೋಡಿಪ್ಪ, ಇದನ್ನು ತೆಗಿತೀನಿ. ಒಂದು ಇದು ಸ್ವಲ್ಪ ಬಿಸಿ ಇರುತ್ತೆ ನೋಡಿ. ಕಲರ್ ಎಷ್ಟು ಒಳ್ಳೆ ಕಲರ್ ಬರುತ್ತೆ ನೋಡಿ. ಬಾಳೆ ಎಲೆಯಿಂದನೂ ಅಷ್ಟೇ ಎಷ್ಟು ಚೆನ್ನಾಗಿ ಬಿಟ್ಬಿಡುತ್ತೆ ನೋಡಿ. ಯಾವ ಎಣ್ಣೆ ಒಂದು ಡ್ರಾಪ್ ಕೂಡ ಇದಕ್ಕೆ ಸೋಸೇ ಇಲ್ಲಪ್ಪ. ನಾನು ಎಲೆಗೆ ಕೂಡ ಹಚ್ಚೋಷ್ಟಿಲ್ಲ. ನೀವು ಎಲೆ ಬಿಸಿ ಮಾಡ್ಕೋತೀರಲ್ವ, ಆರಾಮಾಗಿ ಈ ಥರ ಬರುತ್ತೆ ನೋಡಿ. ಈ ಥರ ಬಂದುಬಿಡುತ್ತೆ ನೋಡಿ. ತೆಳುವಾಗಿ ಬರುತ್ತೆ ಅಕ್ಕಿ ಹಿಟ್ಟು, ಮತ್ತು ನೀಟಾಗೂ ಕಾಣಿಸುತ್ತೆ. ಇನ್ನೇನು ಗೊತ್ತಪ್ಪ, ನಾನು ಫ್ರೆಂಡ್ ಮನೆಯಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ನೋಡಿಪ್ಪ, ಇವತ್ತು ಫ್ರೆಂಡ್ದು ಪಾಟ್ಲಾಕಿತ್ತು, ಅದಕ್ಕೆ ನಾನು ಕಡುಬು ಮಾಡ್ಕೊಂಡಿದ್ದು. ಇವಾಗ ಫ್ರೆಂಡ್ ಮನೆಗೆ ಬಂದೆಪ್ಪ. ಫ್ರೆಂಡ್ ಮನೆಯಿಂದನೇ ನಿಮಗೆ ನೋಡಿ ನಾನು ಎಂಟ್ರಿ ಹಾಕ್ತಾ ಇದ್ದೀನಿ, ಅದನ್ನೇ ನೋಡಿಸ್ತಾ ಇದ್ದೀನಿ ನಿಮಗೆ ನೋಡಿ. ಆಗಲೇ ಫ್ರೆಂಡ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಹಾಯ್ ಹೇಳಿಪ್ಪ, ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳಿ. ಎಲ್ಲರೂ ಹಾಯ್ ನೋಡಿ. ಫ್ರೆಂಡ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದಾರಪ್ಪ. ಈಗ ಇವರೆಲ್ಲ ಏನೇನು ಅಡುಗೆ ಮಾಡ್ಕೊಂಬಂದಿದ್ದಾರೆ ಅದನ್ನೆಲ್ಲ ನಿಮಗೆ ನೋಡಿಸ್ತೀನಿ. ಓಕೆನಪ್ಪ? ಓಕೆ. ಬೇಬಿ ಕಾರನ್ನು ಮತ್ತು ಕ್ಯಾಪ್ಸಿಕಮ್ದು ಒಂದು ಇದು ಥರ ಫ್ರೈ ಥರ ಮಾಡಿದ್ದಾರೆ. ಇದು ಸಿಹಿ ಕಡುಬು, ಇದು ಖಾರ ಕಡುಬಪ್ಪ. ಖಾರ ಕಡುಬು ನಿಮಗೆ ನೋಡಿಸಿದ್ದೀನಿ ನಾನು ಯಾವ ರೀತಿ ಮಾಡಿದೆ ಅಂತ. ಮನೆಯಲ್ಲಿ ನೋಡಿಸ್ಬಿಟ್ಟು ಇಲ್ಲಿಗೆ ಬಂದೆ. ಇದು ಖಾರ ಕಡುಬಿಗೆ ಚಟ್ನಿ. ಇದು ಏನೋ ಒಂದು ಫ್ರೈ ಮಾಡಿದ್ದಾರೆ, ಉಪ್ಪಿಟ್ಟು ಅನಿಸುತ್ತದು. ಮತ್ತಪ್ಪ ಇದು ಕೋಸಂಬರಿ, ಸೌತೆಕಾಯಿ, ಹೆಸರುಬೇಳೆ, ಕೋಸಂಬರಿ. ಇದು ಕೆಂಪು ಚಟ್ನಿಪ್ಪ, ಕೆಂಪು ಚಟ್ನಿ. ಇದು ಖಾರ ಕಡುಬಿಗೆ, ಇದು ತುಪ್ಪ ಖಾರ ಕಡುಬಿಗೆ. ಮತ್ತು ಇದು ಬಂದು ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು, ಮತ್ತು ಇದು ಕಸ್ಟರ್ಡ್, ಮತ್ತು ಮೊಸರನ್ನ. ಎಲ್ಲ ಫ್ರೆಂಡ್ಸು ಒಂದು ಮಾಡ್ಕೊಂಬಂದಿದ್ದಾರಪ್ಪ. ಇದು ದೋಕ್ಲಾ ಮತ್ತು ಮಿಕ್ಸ್ಚರು, ಏನಾದರೂ ಮಧ್ಯ ಬೇಕಲ್ಲ ಮಿಕ್ಸ್ಚರು. ಮತ್ತಪ್ಪ ಇದೊಂದು ಸ್ವೀಟು ಬರ್ಫಿ, ಮತ್ತು ಇದು ಚಿಪ್ಸು. ಇದು ಕೇರಳ ಸ್ಪೆಷಲ್ಲು ಚಿಪ್ಸು. ಇದೊಂದು ಮೈಸೂರು ಪಾಕು. ಓಕೆನಪ್ಪ? ನೋಡಿ, ಇಷ್ಟಿದೆ ಅಡುಗೆ. ಎಲ್ಲರೂ ಒಂದೊಂದು ಮಾಡ್ಕೊಂಬಂದಿರೋದು ಇದು ಪಾಟ್ಲಾಕಾಗೆ. ಓಕೆನಪ್ಪ? ಎಷ್ಟು ಟೇಸ್ಟಿಯಾಗಿದೆ ಅಡುಗೆ ಅಂದರೆ ನೋಡಿಪ್ಪ. ಓಕೆ, ಇದು ಕಿಚಡಿ ಈಗ ತಾನೇ ಬಂತು. ಎಷ್ಟು ನೋಡಿಪ್ಪ, ಒಂದೊಂದೇ ಸ್ವೀಟ್ ಬರ್ತಾನೆ ತಂದಿದ್ದಾರೆ. ಇದು ಕೋವಾ ಜಾಮೂನು. ಬೀಡಪ್ಪ, ಲಾಸ್ಟಿಗೆ ಬೀಡ ಬೇಕಲ್ವಾ, ಬೀಡ. ನೋಡಿಪ್ಪ, ಇವತ್ತು ನಿಮಗೆ ನನ್ನ ಫ್ರೆಂಡ್ಸು ಸರ್ವ್ ಮಾಡ್ತಾ ಇದ್ದಾರೆ ನೋಡಿ. ಕಡುಬಿಂದು ಊಟ ನಾನು ಇಷ್ಟರವರೆಗೆ ನನ್ನ ರೆಸಿಪಿಗಳೆಲ್ಲ ನಾನೇ ಸರ್ವ್ ಮಾಡಿದ್ದೀನಿ ನೋಡಿ. ಇವತ್ತು ನನ್ನ ಫ್ರೆಂಡ್ಸ್ ಸರ್ವ್ ಮಾಡ್ತಾ ಇದ್ದಾರೆ, ಮಮತಾ, ಸಾವಿತ್ರಿ ಅಂತ. ಓಕೆನಾ? ಥ್ಯಾಂಕ್ ಯು ಲಕ್ಷ್ಮಿ ಆಂಟಿ, ನಮ್ಮನ್ನೆಲ್ಲ ಕರೆದಿದ್ದಕ್ಕೆ ಈ ಗೆಟ್ ಟುಗೆದರ್ಗೆ. ತುಂಬ ಚೆನ್ನಾಯಿತು. ಎಲ್ಲ ಏಜ್ ಗ್ರೂಪ್ ಅವರು ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಏಜ್ ಇಸ್ ಜಸ್ಟ್ ಎ ನಂಬರ್. ಎಲ್ಲರನ್ನೂ ನೋಡ್ತಾ ಇದ್ದರೆ ವಿ ಆರ್ ರಿಯಲಿ ಲಕ್ಕಿ ಟು ಹ್ಯಾವ್ ದೆಮ್ ಇನ್ ಆರ್ ಲೈಫ್. ಥ್ಯಾಂಕ್ ಯು. ಇಟ್ಸ್ ಲೈಕ್ ಅ ಬಿಗ್ ಫ್ಯಾಮಿಲಿ. ಥ್ಯಾಂಕ್ ಯು.